ಹಾಯ್ ಹೆಲೋ ನಮಸ್ಕಾರ ನಿಮಗೆಲ್ಲರಿಗೂ ನಮ್ಮ ಫುಡ್ ಡೈರೀಸ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಒಂದು ವಿಶೇಷವಾದಂಥ ವಿಭಿನ್ನವಾದಂಥ ಒಂದು ಇನ್ಫಾರ್ಮೇಷನ್ನ ನಿಮ್ಗೆ ಕೊಡೋಕ್ಕೆ ಬಂದಿದ್ದೀನಿ. ನಾನು ರೀಸೆಂಟಾಗಿ ದುಬೈಗೆ ಹೋಗಿದ್ದೆ. ನಾವು ದುಬೈಗೆ ಪ್ರವಾಸ ಮಾಡೋಕ್ಕಿಂತ ಮುಂಚೆ ಏರ್ಪೋರ್ಟಲ್ಲಿ ನಾವು ಯಾವ್ಯಾವ ರೀತಿಯ ಒಂದು ಪ್ರಿಕಾಷನ್ಸ್ಗಳನ್ನ ತಗೋಬೇಕು, ನಾವು ಯಾವ ರೀತಿ ಪ್ರಿಪೇರ್ ಆಗಿರಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಟಿವ್ ಒಂದು ವಿಡಿಯೋನ ಮಾಡ್ತಾಯಿದ್ದೀವಿ ಇವತ್ತು. ಸ್ನೇಹಿತರೆ, ನೀವು ಏರ್ಪೋರ್ಟಲ್ಲಿ ಹೋದಾಗ ಮೊದಲನೇದಾಗಿ ನಿಮ್ಮ ಕೈಯಲ್ಲಿ ಪಾಸ್ಪೋರ್ಟ್ ಇರಲೇಬೇಕು. ಪಾಸ್ಪೋರ್ಟ್ ಇಲ್ಲದೇ ನಿಮಗೆ ಒಳಗಡೆ ಎಂಟ್ರಿ ಇಲ್ಲ. ಪಾಸ್ಪೋರ್ಟ್ನ ನೀವು ಹುಷಾರಾಗಿ ತಗೊಂಡು ಕ್ಯೂಯಲ್ಲಿ ಹೋದಾಗ ನಿಮಗೆ ಮೊದಲನೇದಾಗಿ ನೀವು ತಗೊಂಡಿರುವಂಥ ಲಗ್ಗೇಜ್ಗಳನ್ನ ಒಂದು ಕಡೆ ಸಪ್ರೇಟಾಗಿ ಇಡಬೇಕಾಗತ್ತೆ. ಆ ಲಗ್ಗೇಜ್ಗಳು ಅದು ಆ್ಯಕ್ಚುಲಿ ಸ್ಕ್ಯಾನ್ ಮಾಡೋದಕ್ಕೆ ಹೋಗುತ್ತೆ. ಸ್ಕ್ಯಾನ್ ಮಾಡೋಕ್ಕೆ ಹೋಗೋಕ್ಕಿಂತ ಮುಂಚೆ ನೀವು ಲಗ್ಗೇಜನ್ನು ಇಡಬೇಕು, ನಿಮ್ಮಲ್ಲಿರುವಂಥ ಒಡವೆಗಳು ಮತ್ತು ಕೈಯಲ್ಲಿ ಹಾಕಿರುವಂಥ ಬಳೆಗಳು, ಆಮೇಲೆ ನಿಮ್ಮ ಚಪ್ಪಲಿ, ಶೂ ಎಲ್ಲನೂ ತಪಾಸಣೆ ಮಾಡ್ತಾರೆ. ಅದನ್ನು ಸಪ್ರೇಟಾಗಿ ಹಾಕಬೇಕು. ಪರ್ಸು, ಬೆಲ್ಟು, ವಾಚು ಎಲ್ಲ ತೆಗೆದಿಡಬೇಕು. ಮೊಬೈಲ್ ತೆಗೆದಿಡಬೇಕು. ನಿಮ್ಮ ಯಾವ್ಯಾವ ವಾಲ್ಯೂಬಲ್ ಥಿಂಗ್ಸ್ಗಳಿದೆ ಅವನ್ನೆಲ್ಲನೂ ಇಟ್ಟಾಗ ಅದು ಸ್ಕ್ಯಾನ್ ಮಾಡುತ್ತೆ. ಸ್ಕ್ಯಾನ್ ಮಾಡಿದಾಗ ನೆಕ್ಸ್ಟ್ ಸ್ಟೆಪ್ ಹೋಗುತ್ತೆ. ಆವಾಗ ನಿಮಗೆ ನೆಕ್ಸ್ಟ್ ಸ್ಟೆಪ್ ಹೋದಾಗ ಏನಾಗುತ್ತೆ, ನಿಮಗೆ ತಪಾಸಣೆ ಮಾಡಿರೋದು ಓಕೆ ಆದರೆ ನಿಮಗೆ ಒಂದು ಡಿಟೆಕ್ಟರ್ ಇರುತ್ತೆ, ನಿಮಗೆ ಹ್ಯೂಮನ್ ಡಿಟೆಕ್ಟರು. ಆ ಹ್ಯೂಮನ್ ಡಿಟೆಕ್ಟರ್ ಥ್ರೂ ನೀವು ಹೋಗಬೇಕು. ಆ ಡಿಟೆಕ್ಟರ್ ಥ್ರೂ ಹೋದಾಗ ನಿಮಗೆ ನಿಮ್ಮ ಬಾಡಿನೂ ಸ್ಕ್ಯಾನ್ ಆಗುತ್ತೆ. ನಿಮ್ಮ ಬಾಡಿ ಒಳಗಡೆ ಏನೇನಾದರೂ ಪಾರ್ಟ್ಸ್ಗಳೇನ ಎಕ್ಸ್ಟ್ರಾ ಥಿಂಗ್ಸ್ಗಳೇನಾದ್ರು ಔಸ್ಕೊಂಡು ಇಟ್ಕೊಂಡಿದ್ರೆ ಅದು ಸ್ಕ್ಯಾನ್ ಮಾಡಿ ತಿಳಿಸುತ್ತೆ ಅದು ಮಿಷಿನು. ಅದೊಂದು ತಪಾಸಣೆ ಆಗಬೇಕು. ಅದೆಲ್ಲ ಆದಾಗ ನಿಮಗೆ ಓಕೆ ಆದಾಗ ನಿಮಗೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕಾಗತ್ತೆ. ನೀವು ಜರ್ನಿ ಮಾಡೋಕ್ಕಿಂತ ಮುಂಚೆ ಫ್ಲೈಟ್ ಟಿಕೆಟ್ನ ಬುಕ್ ಮಾಡಬೇಕು ಅಂತಂದರೆ ನೀವು 5 ತಿಂಗಳು ಮುಂಚಿತವಾಗಿ ಮಾಡೋದ್ರಿಂದ ನಿಮಗೆ ತುಂಬ ಅನುಕೂಲ ಇದೆ. ಅಂದರೆ ತುಂಬ ಕಡಿಮೆ ಆಗುತ್ತೆ ಚಾರ್ಜಸ್ಸು. ಅದೆಲ್ಲ ಮಾಡಿ ನೀವು 5 ತಿಂಗಳು ಮುಂಚಿತವಾಗಿ ನೀವು ಟಿಕೆಟ್ನೆಲ್ಲ ಬುಕ್ ಮಾಡಿ ನೀವು ನಿಮ್ಮ ಜರ್ನಿನ ಅವತ್ತೊಂದು ದಿನ ಏನು ಜರ್ನಿ ಸ್ಟಾರ್ಟ್ ಮಾಡ್ತೀರಾ ಏರ್ಪೋರ್ಟಿಗೆ ಬಂದಾಗ ನಿಮಗೆ ಒಂದೊಂದಾಗಿ ತಪಾಸಣೆ ಮಾಡ್ತಾರೆ. ಆಗಲೇ ಹೇಳಿದೆ. ಅದಾದ ನಂತರ ನಿಮಗೆ ಈ ಪಾಸ್ಪೋರ್ಟ್ ವೆರಿಫಿಕೇಷನ್ಗೆ ಒಂದು ಕೌಂಟ್ರ್ ಇರುತ್ತೆ. ಅಲ್ಲಿ ಹೋಗಿ ನೀವು ಪಾಸ್ಪೋರ್ಟ್ನ ಕೊಟ್ಟಾಗ ಪಾಸ್ಪೋರ್ಟ್ನ ಚೆಕ್ ಮಾಡ್ತಾರೆ. ಪಾಸ್ಪೋರ್ಟ್ ಚೆಕ್ ಮಾಡಿಬಿಟ್ಟು ನಿಮಗೆ ಅವರು ಕೇಳ್ತಾರೆ ಯಾವ ಪರ್ಪಸ್ಗೋಸ್ಕರ ಹೋಗ್ತಾ ಇದ್ದೀರಾ ನೀವು ವಿದೇಶಕ್ಕೆ ಅಂತ. ದುಬೈಗೆ ಅಂದರೆ ದುಬೈಗೆ ಅಂತ ಕೇಳ್ತಾರೆ. ಆವಾಗ ನೀವು ಕರೆಕ್ಟಾಗಿ ಹೇಳಬೇಕು, ಏನು ಟ್ರಿಪ್ ಪರ್ಪಸ್ಗ, ಫ್ಯಾಮಿಲಿ ನೋಡೋದಕ್ಕೆ ಅಥವಾ ಬಿಸ್ನೆಸ್ ಪರ್ಪಸ್ಗೆ, ಅದನ್ನು ಅವ್ರಿಗೆ ತಿಳಿಸ್ಬೇಕು. ಮತ್ತು ಪ್ರತಿ ಸಲನೂ ನೀವು ಯಾವತ್ತೂ ಜರ್ನಿ ಮಾಡಿದಾಗ ಪಾಸ್ಪೋರ್ಟಲ್ಲಿ ಎಂಟ್ರಿ ಆಗುತ್ತೆ. ಯಾವ ಒಂದು ದಿನ ಜರ್ನಿ ಮಾಡ್ತೀರ ಅದು ಎಂಟ್ರಿ ಆಗುತ್ತೆ. ಪ್ರತಿಯೊಂದು ಜರ್ನಿನೂ ಅಷ್ಟೇ ಸೀಲ್ ಹಾಕಿ ನೀಟಾಗಿ ಅವರು ನಿಮ್ಗೆ ಕೊಡ್ತಾರೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವತ್ತು ಜರ್ನಿ ಮಾಡಿದ್ದೆ ಅನ್ನೋದೊಂದು ಐಡೆಂಟಿಟಿ ಸಿಗುತ್ತೆ ನಿಮಗೆ. ನೀವು ಏರ್ಪೋರ್ಟ್ಗೆ ಹೋದಾಗ ಏರ್ಪೋರ್ಟ್ ಒಳಗಡೆ ನಿಮಗೆ ಎಕ್ಸೈಸ್ ಡ್ಯೂಟಿ ಮತ್ತು ಈ ಡ್ರಿಂಕ್ಸ್ಗಳು, ಆ್ಯಕ್ಚುಲಿ ವೈನ್ ಡ್ರಿಂಕ್ಸ್ ಏನಂತ ಹೇಳ್ತೀವಿ, ಅದೆಲ್ಲನೂ ತುಂಬ ಕಡಿಮೆ ಇರುತ್ತೆ. ಅದನ್ನು ನೀವು ತಗೋಬೋದು. ಇಷ್ಟು ಅಂತ ಇರುತ್ತೆ. ಒಬ್ಬ ವ್ಯಕ್ತಿ 3 ಬಾಟ್ಲು 2 ಬಾಟ್ಲು ಅಂತ ಇರುತ್ತೆ. ಅದನ್ನು ನೀವು ತಗೊಂಡು ನೀವು ಇಟ್ಕೋಬೋದು. ಮತ್ತು ಫುಡ್ಡು ವಿಚಾರಕ್ಕೆ ಬಂತಂದರೆ ಕಾಸ್ಟ್ಲಿನೇ ಆ್ಯಕ್ಚುಲಿ ಏರ್ಪೋರ್ಟಲ್ಲಿ. ನಮಗಂತೂ ತುಂಬ ಜಾಸ್ತಿ ಎಕ್ಸ್ಪೆನ್ಸಿವ್ ಅನಿಸ್ತು. ನಾವೇನು ತಿನ್ನೋಕ್ಕೆ ಹೋಗಲಿಲ್ಲ. ಮತ್ತು ಫ್ಲೈಟ್ ಬಂದಾಗ ನಮಗೆ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದಾಗ ನಮ್ಮ ಏನು ಲಾಂಜಿಂದ ನಾವು ಹೊರಟು ಫ್ಲೈಟ್ ಹತ್ತಕ್ಕೆ ಹೋಗಬೇಕು. ಅಲ್ಲಿ ನಮಗೆ ಈ ಗಗನಸಖಿಯರು ಅಂತಾರೆ ಏರ್ ಹೋಸ್ಟರ್ಸು ಅವರೆಲ್ಲ ಅಲ್ಲೇ ಇರ್ತಾರೆ. ಮತ್ತು ಟಿಕೆಟೆಲ್ಲ ಚೆಕ್ ಆಗಿ ಸ್ಕ್ಯಾನ್ ಮಾಡಾದ್ಮೇಲೆ ನಿಮಗೆ ಎಂಟ್ರಿ ಇರುತ್ತೆ. ಒಳಗಡೆ ಹೋದ ತಕ್ಷಣ ಅಲ್ಲೊಂದು ಸಲ ಫ್ಲೈಟ್ ಒಳಗಡೆ ಹೋಗೋಕ್ಕಿಂತ ಮುಂಚೆ ಅಲ್ಲೂ ಗಗನಸಖಿಯರು ಯಾರು ಇರ್ತಾರೆ ಅವರೆಲ್ಲ ಟಿಕೆಟ್ ಚೆಕ್ ಮಾಡ್ತಾರೆ. ನಮ್ಮದು ಟಿಕೆಟ್ ನಂಬರ್ಸು ಏನೇನು ಇರುತ್ತೆ, ನಮ್ಮದು ಸೀಟ್ ನಂಬರು ಅದೆಲ್ಲ ಕನ್ಫರ್ಮ್ ಮಾಡ್ಕೊಂಡು ಕರೆಕ್ಟಾಗಿ ಹೋಗಿ ನಾವು ನಮ್ಮ ಸೀಟಲ್ಲಿ ಕೂತ್ಕೋಬೋದು. ನಮಗೆ ಇನ್ನೊಂದೇನು ಅಂತಂದರೆ ಖುಷಿ ಏನು ಅಂತಂದರೆ ನಮಗೆ ಕಿಟಕಿ ಪಕ್ಕ, ವಿಂಡೋ ಪಕ್ಕ ಸಿಕ್ಕಿದ್ರೆ ಇನ್ನೂ ತುಂಬ ಖುಷಿಯಾಗುತ್ತೆ. ಯಾಕೆ ಅಂತಂದರೆ ಯಾರಿಗೇ ಆಗಲಿ ಹೊರಗಡೆ ಫಸ್ಟ್ ಟೈಮು ಜರ್ನಿ ಮಾಡೋರ್ಗಂತೂ ತುಂಬ ಇಷ್ಟ ಆಗುತ್ತೆ. ಹೊರಗಡೆ ಎಲ್ಲ ನೋಡಬೇಕು, ಆಕಾಶದಲ್ಲಿ ಹಾರಾಡ್ತಾ ಇರಬೇಕಾದ್ರೆ ಭೂಮಿ ಹೇಗೆ ಕಾಣಿಸುತ್ತೆ, ಕಟ್ಟಡಗಳು ಹೇಗೆ ಕಾಣಿಸುತ್ತೆ ಅಂತ ನೋಡೋಕ್ಕೆ ಒಂದು ಕುತೂಹಲ ಇರುತ್ತೆ. ಮತ್ತು ಮಧ್ಯದಲ್ಲಿ ನಮಗೆ ಏರ್ ಹೋಸ್ಟರ್ಸ್ ಬಂದ್ಬಿಟ್ಟು ಬ್ರೇಕ್ಫಾಸ್ಟು ಮತ್ತು ಸ್ನ್ಯಾಕ್ಸು, ಜ್ಯೂಸು ಎಲ್ಲ ಕೊಡ್ತಾರೆ. ಇದಂತೂ ನನಗೆ ತುಂಬ ಖುಷಿ ಆಯಿತು. ನಾನು ಫಸ್ಟ್ ಟೈಮು ಹೋಗಿದ್ದಾಗ ನನಗೆ ಅದು ಕೊಟ್ಟಿರಲಿಲ್ಲ ಆ್ಯಕ್ಚುಲಿ ಆ ಫ್ಲೈಟಲ್ಲಿ. ಈ ಫ್ಲೈಟಲ್ಲಿ ಕೊಟ್ಟಿದ್ದರು. ಮತ್ತು ನಿಮಗೆ ಡ್ರಿಂಕಿಂಗ್ ವಾಟರೆಲ್ಲ ಫ್ರೀಯಾಗಿ ಕೊಡ್ತಾರೆ. ಒಂದು ಸ್ಕ್ರೀನ್ ಇರುತ್ತೆ ಎಂಟರ್ಟೈನ್ಮೆಂಟ್ಗೋಸ್ಕರ. ಕೆಲವೊಂದು ಸಲ ಲಾಂಗ್ ಜರ್ನಿ ಇರುತ್ತೆ. ಮತ್ತು ಇಯರ್ಫೋನ್ ಕೊಡ್ತಾರೆ.
ಮತ್ತು ನೀವು ಪ್ರಯಾಣ ಮಾಡಬೇಕಾದ್ರೆ ನಿಮ್ಮದು ಸೇಫ್ಟಿ ಪ್ರಿಕಾಷನ್ಸ್ಗಳೆಲ್ಲ ಹೇಳ್ತಾರೆ, ಪ್ರತಿ ಸಲನೂ ಹೇಳ್ತಾರೆ, ನಾವು ಗಮನ ಕೊಟ್ಟು ಕೇಳಿಸ್ಕೋಬೇಕು. ಏನಾದರೂ ತುಂಬ ಎಮರ್ಜೆನ್ಸಿ ಇದ್ದಾಗ ಸೇಫ್ಟಿ ಬೆಲ್ಟ್ ಹಾಕ್ಕೊಳ್ಳೋದು ಯಾವ ರೀತಿ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಗಗನಸಖಿಯರು ಇನ್ಫಾರ್ಮ್ ಮಾಡ್ತಾರೆ ನಿಮಗೆ, ಫ್ಲೈಟು ಇದಾಗ್ತಾಯಿದೆ, ಟೇಕ್ ಆಫ್ ಆಗ್ತಾಯಿದೆ, ಎಲ್ಲ ಹುಷಾರಾಗಿ ಬೆಲ್ಟ್ ಹಾಕ್ಕೊಳ್ಳಿ ಅಂತ ಆಗಾಗ ನಮಗೆ ಇನ್ಫಾರ್ಮ್ ಮಾಡ್ತಾರೆ. ಮತ್ತು ತುಂಬ ರೋಮಾಂಚನಕಾರಿ ಅನುಭವನೇ ಅಂತ ಹೇಳ್ಬೋದು ಫ್ಲೈಟ್ ಜರ್ನಿ. ನನಗಂತೂ ತುಂಬ ಖುಷಿಯಾಯಿತು ನಾನು ದುಬೈ ಪ್ರವಾಸ ಮಾಡಿದಾಗ. ಇನ್ನೂ ಬೇಜಾನ್ ಎಕ್ಸ್ಪೀರಿಯನ್ಸ್ ನನಗೆ ಆಗಿದೆ, ಅದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ.